Hi, I'm Kaviraj from scoringtarget.com. In this video, we are going to learn Formative Assessment 1 for SSLC students 2026 and 27. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು ಫಾರ್ಮೇಟಿವ್ ಅಸೆಸ್ಮೆಂಟ್ 1 ಅಂದರೆ FA1 ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರನ್ನು ಸಾಲ್ವ್ ಮಾಡ್ತಾ ಇದ್ವಿ. ಇದು LBA ಕ್ವಶನ್ ಬ್ಯಾಂಕ್ನ ಆಧಾರವಾಗಿಟ್ಕೊಂಡು ರಚನೆ ಮಾಡಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ. ಈ ಪ್ರಶ್ನೆ ಪತ್ರಿಕೆ ಮತ್ತು ಸ್ಕ್ರೀನ್ ಮೇಲೆ ತೋರಿಸ್ತಕ್ಕಂಥ ಕೀ ಆನ್ಸರ್ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸ್ಗೆ ಹಾಕಿರ್ತೀನಿ. ಸೊ ಕ್ಲಿಕ್ ಮಾಡಿ PDF ಫೈಲನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಈಗ ಮೊದಲನೇ ಒಂದು ಪ್ರಶ್ನೆ ಏನಿದೆ, ಇಲ್ಲಿ ಮೊದಲನೇ ಒಂದು ಪ್ರಶ್ನೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ. ಇದು ಒಟ್ಟಾಗಲಿ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಎರಡಿರುತ್ತೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಸೊ ಕ್ವೆಶನ್ ಟ್ಯಾಗನ್ನು ಆಯ್ಕೆ ಮಾಡಿಕೊಂಡು ತುಂಬಬೇಕು. ಏನಿದೆ ಸೆಂಟೆನ್ಸ್ ಅಂದರೆ, ಇಟ್ ವಾಸ್ ಫ್ರೈಟ್ಫುಲ್ ಪ್ರಪೋಸಿಷನ್ ಫಾರ್ ಸ್ವಾಮಿ. ಸೊ ಇಲ್ಲಿ ಯಾವ ಒಂದು ಪ್ರಿಪೋಸಿಷನ್ ಯಾವ ಒಂದು ಕ್ವೆಶನ್ ಟ್ಯಾಗನ್ನು ತುಂಬಬೇಕು? A didn't eat, B hadn't eat, C wasn't eat, D don't eat. ಸೊ ಈ ಕೊಟ್ಟಂಥ ಸೆಂಟೆನ್ಸ್ ಪಾಸ್ಟ್ ಕಂಟಿನ್ಯೂ ಇದೆ, ವಾಸ್ ಇದೆ ಮತ್ತು ಇಲ್ಲಿ ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ. ಸೊ ವಾಸಂಟ್ ಇರ್ತಕ್ಕಂಥ ಆಪ್ಷನ್ ಯಾವುದಿದೆ? ವಾಸಂಟ್ ಇಟ್. ದಿಸ್ ಒನ್ ಇಸ್ ದ ರೈಟ್ ಆನ್ಸರ್. ನಾವು ಕೀ ಆನ್ಸರ್ ಕೂಡ ಚೆಕ್ ಮಾಡ್ಕೊಂಬರ್ಬೋದು. ಒಂದನೇ ಕ್ವೆಶನ್ದ ಆಪ್ಷನ್ ಸಿ, ವಾಸಂಟ್ ಇಟ್. ನಾವು ಸೆಕೆಂಡ್ ಕ್ವೆಶನ್, ರೀಡ್ ದಿ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ವಿತ್ ದಿ ಕರೆಕ್ಟ್ ಇಫ್ ಕ್ಲಾಸ್ ಫ್ರಮ್ ದಿ ಗಿವನ್ ಆಲ್ಟರ್ನೇಟಿವ್ಸ್. ಸೊ ಇಫ್ ಕ್ಲಾಸನ್ನು ತುಂಬಿ ಅಂತ ಇದೆ. ಈ ಮೊದಲು ಇಲ್ಲಿ ನಾವು ಕೊಟ್ಟಂಥ ಡೈಲಾಗನ್ನು ಓದ್ಕೋಬೇಕು. ಇಲ್ಲಿ ರವಿ ಕೇಳ್ತಾನೆ, ಡಿಡ್ ಯು ಗೆಟ್ ದ ಬಸ್? ಬಸ್ ಸಿಗ್ತಾ ಅಂತ ಕೇಳ್ತಾನೆ. ಅದಕ್ಕೆ ಗಣೇಶ್ ಹೇಳ್ತಾನೆ, ಓ ಐ ಡಿಡೆಂಟ್, ಇಲ್ಲ ನನಗೆ ಬಸ್ ಸಿಗಲಿಲ್ಲ ಅಂತ. ಸೊ ಅದಕ್ಕೆ ರವಿ ಏನು ಹೇಳ್ತಾನೆ, ಇಫ್ ಐ ಹ್ಯಾಡ್ ಸ್ಟಾರ್ಟೆಡ್ ಅರ್ಲಿ ಐ ಡ್ಯಾಶ್ ಡ್ಯಾಶ್ ಗಾಟ್ ದ ಬಸ್. ಅಂದರೆ ನಾನು ಒಂದು ವೇಳೆ ಬೇಗ ಹೋಗಿದ್ರೆ ನನಗೆ ಬಸ್ ಏನು ಆಗ್ತಾ ಇತ್ತು? ಆಪ್ಷನ್ ಎ ವುಡಂಟ್ ಹ್ಯಾವ್, ಆಪ್ಷನ್ ಬಿ ವುಡ್ ಹ್ಯಾವ್, ಆಪ್ಷನ್ ಸಿ ವುಡ್, ಆಪ್ಷನ್ ಡಿ ವಿಲ್ ಹ್ಯಾವ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ವುಡ್ ಹ್ಯಾವ್. ಅಂದರೆ ಬೇಗ ಹೋಗಿದ್ರೆ ಬಸ್ ಸಿಗ್ಬೋದಾಗಿತ್ತು. ಆಪ್ಷನ್ ಬಿ ವುಡ್ ಹ್ಯಾವ್. ಈಗ ಮೇನ್ ಕ್ವೆಶನ್ ನಂಬರ್ 2 ಅಲ್ಲಿ ಡೂ ಆಸ್ ಅ ಡೈರೆಕ್ಟೆಡ್. ಇಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಇದೆ. ಇದರಲ್ಲಿ ಮೂರನೇ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 2 syllables? ಈ ಕೆಳಗೆ ಕೊಟ್ಟಂಥ 4 ಪದಗಳಲ್ಲಿ 2 ಸಿಲೆಬಲ್ ಇದ್ದಂಥ ಪದ ಯಾವುದು ಅಂತ. ನೈಟ್, ಲ್ಯಾಡ್, ವಾಕಿಂಗ್, ಸ್ಪೀಕ್. ಸೊ ಇಲ್ಲಿ ಸರಿಯಾದ ಉತ್ತರ ವಾಕಿಂಗ್. ವಾಕಿಂಗಲ್ಲಿ ನಾವು 2 ಸಿಲೆಬಲನ್ನು ಕಾಣ್ಬೋದು. ಈಗ ಮೇನ್ ಕ್ವೆಶನ್ ನಂಬರ್ 3, ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ ಇನ್ 5 to 6 sentences. ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಇದು 1 ಅಂಕದ ಒಂದು ಪ್ರಶ್ನೆ 3 ಅಂಕದ್ದು. ಅಂದರೆ ಒಟ್ಟಾರೆ ಹೀರೋ ಪಾಠದ ಈ ಪ್ರಶ್ನೆ ಏನಿದೆ 5-6 ವಾಕ್ಯದಲ್ಲಿ ನಾವು ಬರೀಬೇಕು. 3 ಅಂಕದ ಪ್ರಶ್ನೆ ಇರುತ್ತೆ. ಪ್ರಶ್ನೆ ಏನಿದೆ ಅಂದರೆ, ರೈಟ್ ಇನ್ ಯುವರ್ ಓನ್ ವರ್ಡ್ಸ್ ಹೌ ಸ್ವಾಮಿ ಬಿಕೇಮ್ ಅ ಹೀರೋ ಓವರ್ ನೈಟ್. ಅಂದರೆ ಒಂದೇ ರಾತ್ರಿಯಲ್ಲಿ ಸ್ವಾಮಿ ಯಾವ ಥರ ಹೀರೋ ಆದ ಅನ್ನೋದ್ರ ಬಗ್ಗೆ ನಿಮ್ಮ ಪದಗಳಲ್ಲಿ ಬರೆಯಿರಿ ಅಂತ. ಅಂದರೆ ಸ್ವಾಮಿ ಹೀರೋ ಆಗಿದ್ದರ ಬಗ್ಗೆ ನಾವಿಲ್ಲಿ ಮೆನ್ಷನ್ ಮಾಡಿ ಬರೀಬೇಕು. ಓಕೆ, ಆನ್ಸರ್ ಅಂದ್ಕೊಂಬರೋಣ. ಆನ್ಸರ್, ದ ನ್ಯೂಸ್ ಪೇಪರ್ ಕ್ಯಾರಿಡ್ ಅ ರಿಪೋರ್ಟ್ ಅಬೌಟ್ ಅ ವಿಲೇಜ್ ಬಾಯ್ who had fought with a tiger. Swami argued that a boy could not fight a tiger. ಸೊ ಪತ್ರಿಕೆಯಲ್ಲಿ ಒಂದು ವರದಿ ಬಂದಿತ್ತು. ಆ ಪತ್ರಿಕೆಯ ವರದಿ ಏನಾಗಿತ್ತಂದರೆ, ಒಬ್ಬ ಹುಡುಗ ಟೈಗರ್ ಜೊತೆ ಫೈಟ್ ಮಾಡ್ತಾ ಇದ್ದ ಅಂತ. ಬಟ್ ಸ್ವಾಮಿ ಇದು ವಾದ ಮಾಡಿದೆ ಈ ಒಂದು ಥಿಯರಿಗೆ. ಯಾಕಂದರೆ ಚಿಕ್ಕ ಹುಡುಗರು ಟೈಗರ್ ಜೊತೆ ಫೈಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅವನ ಅಭಿಪ್ರಾಯ. ಹಿಸ್ ಫಾದರ್ ಡಿಸ್ಅಗ್ರೀಡ್ ಸೇಯಿಂಗ್ ದಟ್ ಕರೇಜ್ ವಾಸ್ ಮೋರ್ ಇಂಪಾರ್ಟೆಂಟ್. ಬಟ್ ಅದಕ್ಕೆ ಸ್ವಾಮಿ ತಂದೆಯವರು ಹೇಳ್ತಾರೆ, ಒಬ್ಬ ವ್ಯಕ್ತಿ ಹತ್ರ ಧೈರ್ಯ ಇದ್ದರೆ ಆತ ಏನು ಬೇಕಾದರೂ ಮಾಡ್ಬೋದು ಅಂತ ಹೇಳ್ತಾರೆ. ಅಂದರೆ ಧೈರ್ಯನೇ ಇಂಪಾರ್ಟೆಂಟ್ ಅಂತ ಅವ್ರು ಹೇಳಿದ್ರು. ಸ್ವಾಮಿ ವಾಸ್ ನಾಟ್ ರೆಡಿ ಟು ಅಕ್ಸೆಪ್ಟ್ ದಿಸ್. ಬಟ್ ಸ್ವಾಮಿಗೆ ಈ ಒಂದು ಥಿಯರಿ ಒಪ್ಕೊಳ್ಳಿಲ್ಲ. ತಂದೆಯವ್ರ ಪ್ರಕಾರ ಧೈರ್ಯನೇ ಮುಖ್ಯ ಅಂತ ಹೇಳ್ತಾರೆ. ಬಟ್ ಸ್ವಾಮಿಗೆ ಧೈರ್ಯ ಅಲ್ಲ, ದೊಡ್ಡವನು ಇರಬೇಕು ಅಂತ. ಹಿಸ್ ಫಾದರ್ ಚಾಲೆಂಜ್ಡ್ ಹಿಮ್ ಟು ಶವ್ ಹಿಸ್ ಕರೇಜ್ ಬೈ ಸ್ಲೀಪಿಂಗ್ ಅಲೋನ್ ಇನ್ ದಿ ಆಫೀಸ್ ರೂಮ್. ಸೊ ಕೊನೆಗೆ ಮಾಡಿದ್ರು ತಂದೆಯವರು ಸ್ವಾಮಿಗೆ ಒಬ್ಬನೇ ಆಫೀಸ್ ರೂಮಲ್ಲಿ ಮಲಗೋ ಮೂಲಕ
ತನ್ನ ಧೈರ್ಯವನ್ನು ಪ್ರೂವ್ ಮಾಡಿ ತೋರಿಸು ಅಂತ ಚಾಲೆಂಜನ್ನು ಮಾಡಿದ್ರು. ವೈಲ್ ಸ್ವಾಮಿ ವಾಸ್ ಸ್ಲೀಪಿಂಗ್ ದೇರ್ ಹಿ ಸಾ ಅ ಡಾರ್ಕ್ ಫಿಗರ್. ಸೊ ಸ್ವಾಮಿ ಆಫೀಸ್ ರೂಮಲ್ಲಿ ಒಬ್ಬನೇ ಮಲ್ಕೋತಾನೆ. ಅಲ್ಲಿ ಕತ್ತಲೆಯಲ್ಲಿ ಒಂದು ಏನೋ ಹೋಗೋದನ್ನು ಕಾಣ್ತಾನೆ. ಬಿಲೀವಿಂಗ್ ಇಟ್ ಟು ಬಿ ದ ಡೆವಿಲ್, ಸ್ವಾಮಿ ಹಗ್ಗಡ್ ಆ್ಯಂಡ್ ಬೈಟ್ ಇಟ್. ಅದು ಡೆವಿಲ್ ಇರ್ಬೋದು ಅಂತ ಅಂದ್ಕೊಂಡು ಸ್ವಾಮಿ ಏನು ಮಾಡ್ತಾನೆ, ಜೋರಾಗಿ ಅದನ್ನು ಹಗ್ ಮಾಡ್ತಾನೆ, ತಪ್ಕೋತಾನೆ ಮತ್ತು ಅದಕ್ಕೆ ಬೈಟ್ ಕಸ್ತಾನೆ. ದ್ಯಾಟ್ ವಾಸ್ ಮೋಸ್ಟ್ ವಾಂಟೆಡ್ ಬರ್ಗ್ಲರ್. ಸೊ ಅದು ಡೆವಿಲ್ ಆಗಿರಲಿಲ್ಲ, ಮೋಸ್ಟ್ ವಾಂಟೆಡ್, ಬೇಕಾದಂಥ ಒಬ್ಬ ಕುಖ್ಯಾತ ದರೋಡೆಕೋರನಾಗಿದ್ದ. ದ ಬರ್ಗ್ಲರ್ ವಾಸ್ ಕಾಟ್ ಆ್ಯಂಡ್ ಸ್ವಾಮಿ ಬಿಕಮ್ ಅ ಹೀರೋ. ಈ ಥರ ಬರ್ಗ್ಲರ್ನನ್ನು ಹಿಡಿಯೋ ಮೂಲಕ ಸ್ವಾಮಿ ಒಂದೇ ರಾತ್ರಿಯಲ್ಲಿ ಹೀರೋ ಆಗಿಬಿಟ್ಟ ಅಂತ ಬರಿಬೇಕು. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ ಈಗ. ಮೇನ್ ಕ್ವೆಶನ್ ನಂಬರ್ 4, ರೀಡ್ ದಿ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ಗಿವನ್ ಬಿಲೋ. ಇಲ್ಲೊಂದು ಎಕ್ಸ್ಟ್ರಾಕ್ಟ್ ಪ್ರಶ್ನೆ ಇದೆ, ಇದು 3 ಅಂಕದ ಒಂದು ಪ್ರಶ್ನೆ. ಎಕ್ಸ್ಟ್ರಾಕ್ಟ್ ಸ್ಟೇಟ್ಮೆಂಟ್ ಏನಿದೆ ನೋಡಿ. ಐ ಆಮ್ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟಿಸ್ಡ್ ದ್ಯಾಟ್ ಪೀಪಲ್ ಹಿಯರ್ ಆರ್ ಅಫ್ರೇಡ್. ನಾನು ಮುಂಬೈಗೆ ಹೊಸಬನಿದ್ದೀನಿ, ಬಟ್ ನಾನು ಒಂದು ಏನು ಗಮನಿಸಿದೆ ಅಂದರೆ ಮುಂಬೈ ಜನ ತುಂಬ ಹೆದರ್ತಾರೆ. ಇದು ಒಂದು ಸ್ಟೇಟ್ಮೆಂಟ್. ಇದು ದೇರ್ ಈಸ್ ಎ ಗರ್ಲ್ ಬೈ ದಿ ಟ್ರ್ಯಾಕ್ಸ್ ಪಾಠದಿಂದ ಈ ಒಂದು ಪ್ರಶ್ನೆ. ಕ್ವೆಶನ್ ಎ ಏನಿದೆ, ಹೂ ವಾಸ್ ನ್ಯೂ ಟು ಮುಂಬೈ. ಸೊ ಮುಂಬೈಗೆ ಯಾರು ಹೊಸಬರು, ಯಾರು ಹೊಸದಾಗಿ ಬಂದಿದ್ರು ಅಂತ ನಮಗೆಲ್ಲ ಗೊತ್ತಿದೆ. ಯಾರು? ಬಾಲೇಶ್ವರ್ ಮಿಶ್ರಾ. ಕ್ವೆಶನ್ ಎದು ಆನ್ಸರ್ ಬಾಲೇಶ್ವರ್ ಮಿಶ್ರಾ. ಇನ್ನು ಬಿ, ವೈ ಡಿಡ್ ಹಿ ಕಮ್ ಟು ಮುಂಬೈ. ಮುಂಬೈಗೆ ಯಾಕೆ ಬಂದಿದ್ದ ಆತ ಅಂದರೆ ಬಾಲೇಶ್ವರ್ ಮಿಶ್ರಾ ಮುಂಬೈಗೆ ಯಾಕೆ ಬಂದಿದ್ದ? ಆನ್ಸರ್, ಹಿ ಕೇಮ್ ಟು ಮುಂಬೈ ಇನ್ ಸರ್ಚ್ ಆಫ್ ಅ ಜಾಬ್. ಕೆಲಸವನ್ನು ಹುಡ್ಕೊಂಡು ಆತ ಮುಂಬೈಗೆ ಬಂದಿದ್ದ. ನಾವು ಇಷ್ಟೇ ಕೂಡ ಬರಿಬೋದು, ಇನ್ ಸರ್ಚ್ ಆಫ್ ಜಾಬ್ ಅಂತ ಕೂಡ ಬರಿಬೋದು ಶಾರ್ಟಾಗಿ. ಇನ್ನು ಸಿ ಪ್ರಶ್ನೆ, ವಾಟ್ ಮೇಡ್ ಹಿಮ್ ಫೀಲ್ ದ್ಯಾಟ್ ದ ಪೀಪಲ್ ಆಫ್ ಮುಂಬೈ ವೇರ್ ಅಫ್ರೇಡ್. ಮುಂಬೈ ಜನ ಹೆದರ್ತಾರಂತ ಅವನಿಗೆ ಯಾಕೆ ಅನ್ನಿಸ್ತು, ಯಾವ ಕಾರಣದಿಂದ ಆ ಥರ ಅಂದ್ಕೊಂಡ ಅಂತ ಪ್ರಶ್ನೆ. ಆನ್ಸರ್, ವೆನ್ ರೋಮಾ ಫೆಲ್ ಫ್ರಮ್ ದ ಮೂವಿಂಗ್ ಟ್ರೈನ್ ನೋ ಒನ್ ಸ್ಟಾಪ್ಡ್ ಟು ಹೆಲ್ಪ್ ಹರ್. ಯಾವಾಗ ರೋಮಾ ಚಲಿಸ್ತಕ್ಕಂಥ ಟ್ರೈನ್ದಿಂದ ಬಿದ್ದಳು ಆವಾಗ ಅವಳಿಗೆ ಸಹಾಯಕ್ಕಾಗಿ ಯಾರೊಬ್ಬರು ಕೂಡ ಮುಂದೆ ಬರಲಿಲ್ಲ. ಇದರಿಂದ ಬಾಲೇಶ್ವರ್ ಅನ್ಕೋತಾನೆ ಮುಂಬೈ ಜನ ತುಂಬ ಹೆದರ್ತಾರೆ ಅಂತ. ನೆಕ್ಸ್ಟ್ ಕ್ವೆಶನ್, ಮೇನ್ ಕ್ವೆಶನ್ ನಂಬರ್ 5 ಅಲ್ಲಿ, ಗಿವನ್ ಬಿಲೋ ಈಸ್ ಅ ಪ್ರೊಫೈಲ್, ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇಲ್ಲಿ ಒಂದು ಪ್ರೊಫೈಲ್ ರೈಟಿಂಗ್ ಇದೆ. ಪ್ರೊಫೈಲ್ ರೈಟಿಂಗ್ ತಮಗೆ 3 ಅಂಕದ ಒಂದು ಪ್ರಶ್ನೆಯಾಗಿ ಕೇಳ್ತಾರೆ. ಇಲ್ಲಿ ಕೊಟ್ಟಂಥ ಕ್ಲೂಸ್ ಏನಿದೆ ಅದನ್ನು ಬರೋಣ. ಮೊದಲು ನೇಮ್ ಮಿಸ್ಟರ್ ಬಾಲೇಶ್ವರ್ ಮಿಶ್ರಾ, ಏಜ್ 20 years, ಎಜುಕೇಷನ್, ಎಜುಕೇಷನ್ ಅಂದರೆ ಶಿಕ್ಷಣ, ಎಷ್ಟು ಕಲ್ತಿದ್ದ ಶಾಲೆ. ಹೈಸ್ಕೂಲ್ ಡ್ರಾಪ್ಔಟ್, ಹೈಸ್ಕೂಲ್ ಡ್ರಾಪ್ಔಟ್ ಅಂದರೆ ಹೈಸ್ಕೂಲ್ ಮಧ್ಯದಲ್ಲೇ ಬಿಟ್ಟಿದ್ದ. ಜಾಬ್, ಏನು ಕೆಲಸ ಮಾಡ್ತಿದ್ದ? ಸ್ಟಿಲ್ ಸರ್ಚಿಂಗ್, ಇನ್ನೂ ಹುಡುಕ್ತಾ ಇದ್ದ ಕೆಲಸ. ಸ್ಟೇಟ್, ಸ್ಟೇಟ್ ಅಂದರೆ ರಾಜ್ಯ, ಯಾವ ರಾಜ್ಯದವನು? ಮಿರ್ಜಾಪುರದ, ಉತ್ತರ ಪ್ರದೇಶದ ಮಿರ್ಜಾಪುರದವನು. ಇನ್ನು ಹಾಬಿ, ಹವ್ಯಾಸ ಏನಿತ್ತು? ವಾಚಿಂಗ್ ಮೂವೀಸ್, ಪಿಕ್ಚರ್ಗಳನ್ನು ನೋಡೋದು. ರೀಸನ್ ಫಾರ್ ಪಾಪ್ಯುಲಾರಿಟಿ, ಯಾವ ರೀಸನ್ದಿಂದ ಫೇಮಸ್ ಆಗಿದ್ದ ಬಾಲೇಶ್ವರ್ ಮಿಶ್ರಾ? ಸೇವ್ಡ್ ರೋಮಾಸ್ ಲೈಫ್, ರೋಮಾಳ ಜೀವನವನ್ನು ರಕ್ಷಿಸೋ ಮೂಲಕ ಆತ ಫೇಮಸ್ ಆಗಿದ್ದ. ಇವೆಲ್ಲ ಕ್ಲೂಸ್ಗಳು, ನೇಮು, ಏಜು, ಎಜುಕೇಷನ್, ಜಾಬ್, ಸ್ಟೇಟ್, ಹಾಬಿ, ರೀಸನ್ ಫಾರ್ ಪಾಪ್ಯುಲಾರಿಟಿ, ಇವೆಲ್ಲ ಕ್ಲೂಸನ್ನು ಬಳಸ್ಕೊಂಡು ನಾವು ಒಂದು ಪ್ಯಾರಾಗ್ರಾಫನ್ನು ಬರೀರಿ ಅಂತ ನಮ್ಗೆ ಹೇಳಿದ್ದಾರೆ. ಪ್ಯಾರಾಗ್ರಾಫ್ ಅಂದರೆ ಇಲ್ಲಿ ಒಂದೊಂದು ನಾವು ಸೆಂಟೆನ್ಸ್ ಮಾಡಿ ಪ್ಯಾರಾಗ್ರಾಫ್ ರೂಪದಲ್ಲಿ ಬರಿಬೇಕು. ಇಲ್ಲಿ ಕ್ಲೂಸ್ ಕೊಟ್ಟಿದ್ದನ್ನೇ ನಾವು ಬಳಸ್ಕೋಬೇಕು. ಆನ್ಸರ್ ನೋಡಿ, ಮಿಸ್ಟರ್ ಬಾಲೇಶ್ವರ್ ಮಿಶ್ರಾ ಈಸ್ 20 years old. He lives in Mirzapur, Uttar Pradesh. He did not finish his high school. He does not have a job yet. He likes to watch movies in his free time, but people know him for one big reason. He saved Roma's life when she fell from a moving train. No one else came forward to help her, but Baleshwar did. That is why everyone respects him. ಸೊ ನಾವು ಅದೇ ಥರನೇ ಬರೀಬೇಕಂತಲೂ ಸ್ವಲ್ಪ ಜನರಲ್ ಆಗಿ ಆ ಎಲ್ಲ ಪಾಯಿಂಟ್ಗಳು ಕವರ್ ಆಗುವ ಹಾಗೆ ಬರೆದ್ರೆ ಸಾಕು.
ಇದೇ ಥರನೇ ಬರೀಬೇಕಂತ ಏನು ಪರ್ಟಿಕ್ಯುಲರ್ ರೂಲ್ಸ್ ಇಲ್ಲ. ಪ್ರತಿಯೊಂದು ಕ್ಲೂಸ್ ಮೇಲೆ ಒಂದೊಂದು ಸೆಂಟೆನ್ಸ್ ಕೂಡ ನೀವು ಮಾಡ್ತಾ ಬರೀಬೋದು. ಸೊ ನೆಕ್ಸ್ಟ್ ಕ್ವಶನ್, ಮೇನ್ ಕ್ವಶನ್ ನಂಬರ್ 6 ಕೋಡ್ ಫ್ರಾಮ್ ಮೆಮೊರಿ. ಇದು 4 ಅಂಕದ ಒಂದು ಪ್ರಶ್ನೆ. ಸೊ ಕ್ವಾಲಿಟಿ ಆಫ್ ಮರ್ಸಿ ಪೋಯಮ್ನ ಇಲ್ಲಿ 2 ಸ್ಟಾನ್ಸ ಕೊಟ್ಟಿರ್ತಾರೆ. ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಂಡು ಕಂಪ್ಲೀಟ್ ಮಾಡಬೇಕು. ಇದರಲ್ಲಿ ಮೊದಲನೇ ಸ್ಟಾನ್ಸ, ದ ಕ್ವಾಲಿಟಿ ಆಫ್ ಮರ್ಸಿ ಡ್ಯಾಶ್ ಡ್ಯಾಶ್ ದಟ್ ಇಟ್ ಟೇಕ್ಸ್. ಇನ್ನೊಂದು ಸ್ಟಾನ್ಸ, ಹಿಸ್ ಸೆಪ್ಟರ್ ಶೋಸ್ ಡ್ಯಾಶ್ ಡ್ಯಾಶ್ ದಿಸ್ ಸೆಪ್ಟರ್ಡ್ ಸ್ವೇ. ಆನ್ಸರ್ ನೋಡ್ಕೊಂಬರೋಣ. ಮೊದಲನೇ ಪ್ಯಾರಾಗ್ರಾಫು, ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟ್ರೈನ್ಡ್, ಇಟ್ ಡ್ರಾಪೆತ್ ಆಸ್ ದಿ ಜೆಂಟಲ್ ರೈನ್ ಫ್ರಮ್ ಹೆವನ್ ಅಪಾನ್ ದಿ ಪ್ಲೇಸ್ ಬಿನೀತ್, ಇಟ್ ಈಸ್ ಟ್ವೈಸ್ ಬ್ಲೆಸ್ಡ್, ಇಟ್ ಬ್ಲೆಸೆತ್ ಹಿಮ್ ದ್ಯಾಟ್ ಗಿವ್ಸ್ ಆ್ಯಂಡ್ ಹಿಮ್ ದ್ಯಾಟ್ ಟೇಕ್ಸ್. ಅಥವಾ ಯಾವುದಾದ್ರೂ ಒಂದು ಬರೀ, ನಾನು 2 ಉತ್ತರ ಕೊಟ್ಟಿದ್ದೀನಿ, ನೀವು ಬರೆಯೋದು ಒಂದು ಮಾತ್ರ ಬರೀಬೇಕು. ಹಿಸ್ ಸೆಪ್ಟರ್ ಶೋಸ್ ದಿ ಫೋರ್ಸ್ ಆಫ್ ಟೆಂಪರಲ್ ಪವರ್, the attribute to awe and majesty, wherein doth sit the dread and fear of kings, but mercy is above this sceptred sway. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಕೊನೆಯ ಪ್ರಶ್ನೆ, ಮೇನ್ ಕ್ವೆಶನ್ ನಂಬರ್ 6 ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಅಬೌಟ್ 8 to 10 ಸೆಂಟೆನ್ಸಸ್. ಈ ಕೆಳಗಿನ ಪ್ರಶ್ನೆಗಳಿಗೆ 8 ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದು 4 ಅಂಕದ ಒಂದು ಪ್ರಶ್ನೆ ಇದೆ. My grandmother was a genius, says the poet. Justify your answer. ನಮ್ಮಜ್ಜಿ ತುಂಬ ಪ್ರತಿಭಾನ್ವಿತೆ ಇದ್ದಾಳೆ ಅಂತ ಕವಿ ಹೇಳ್ತಾನೆ, ಅದನ್ನು ಸಮರ್ಥಿಸಿ ಬರೆಯಿರಿ ಅಂತ. ಅಂದರೆ ಇದು ಗ್ರ್ಯಾಂಡ್ ಮಾ ಕ್ಲೆಮೆನ್ಸೆಟ್ರಿ ಪೋಯಮ್ನ ಒಂದು ಸಾರಾಂಶವನ್ನು ಈ ಪ್ರಶ್ನೆಗೆ ಅಪ್ಲೈ ಆಗುವಾಗೆ ಬರಿಬೇಕು. ಆನ್ಸರ್ ನೋಡ್ಕೊಂಬರೋಣ. ರಸ್ಕಿನ್ ಬಾಂಡ್ ಕಾಲ್ಸ್ ಇಸ್ ಗ್ರ್ಯಾಂಡ್ ಮದರ್ ಅ ಜೀನಿಯಸ್ ಬಿಕಾಸ್ she could climb any tree with ease, even at the age of 62. ರಸ್ಕಿನ್ ಬಾಂಡ್ ಅವರು ತಮ್ಮ ಅಜ್ಜಿಯನ್ನು ಪ್ರತಿಭಾನ್ವಿತೆ, ಜೀನಿಯಸ್ ಅಂತ ಕರೀತಾರೆ. ಯಾಕಂದರೆ ಅವಳು ಮರವನ್ನು ತುಂಬ ಈಸಿಯಾಗಿ, ಈವನ್ 62ನೇ ವಯಸ್ಸಿನಲ್ಲಿ ಕೂಡ ಈಸಿಯಾಗಿ ಹತ್ತಾ ಇದ್ದರು. ಡಿಸ್ಪೈಟ್ ವಾರ್ನಿಂಗ್ ಫ್ರಮ್ ನೈಬರ್ಸ್ ಆ್ಯಂಡ್ ಫ್ರೆಂಡ್ಸ್, she refused to give up her beloved hobby. ಅವರ ಅಕ್ಕಪಕ್ಕದವರು, ಮನೆಯವರು, ಫ್ರೆಂಡ್ಸು ಎಲ್ಲರೂ ಕೂಡ ಮರ ಏರೋದು ಬೇಡ, ವಯಸ್ಸಾಗಿದೆ ಅಂತ ಹೇಳಿದ್ರು ಕೂಡ ಅವಳು ಅದನ್ನು ಬಿಡಲಿಲ್ಲ. ಯಾಕಂದರೆ ಅವಳಿಗೆ ಅದೊಂದು ಹವ್ಯಾಸ ಇತ್ತು. ಒನ್ ಡೇ ಸಿ ಕ್ಲೈಮ್ಡ್ ಅ ಟ್ರೀ ಬಟ್ ಕುಡಂಟ್ ಗೆಟ್ ಡೌನ್. ಒಂದು ದಿವಸ ಹೀಗೆ ಮರ ಏರ್ಕೊಳ್ತಾಳೆ, ಮರಳು ಕೆಳಗೆ ಬರೋಕ್ಕಾಗಲಿಲ್ಲ. ಆ್ಯಂಡ್ ಆಫ್ಟರ್ ಬೀಂಗ್ ರೆಸ್ಕ್ಯೂಡ್ ದ ಡಾಕ್ಟರ್ ಆರ್ಡರ್ ಅ ವೀಕ್ ಆಫ್ ಬೆಡ್ ರೆಸ್ಟ್. ಆ ನಂತರ ವೈದ್ಯರು ಬಂದು ಉಪಚಾರ ಮಾಡಿ 1 ವಾರ ವಿಶ್ರಾಂತಿ ತಗೋಬೇಕು ಅಂತ ಸಜೆಸ್ಟ್ ಮಾಡ್ತಾರೆ. ವಿಚ್ ಸಿ ಫೌಂಡ್ ಅನ್ಬಿಯರೇಬಲ್. ಬಟ್ ಆ 1 ವಾರ ಅವಳಿಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಒನ್ಸ್ ಸಿ ರಿಕವರ್ಡ್ ಸಿ ಡಿಮ್ಯಾಂಡೆಡ್ ಅ ಟ್ರೀ ಹೌಸ್ ಸೊ ಸಿ ಕುಡ್ ಲಿವ್ ಅಮಾಂಗ್ ದಿ ಬ್ರಾಂಚಸ್. ಸೊ ತನ್ನ ಕಾಯಿಲೆ ವಾಸಿ ಆದ ನಂತರ 1 ವಾರದ ನಂತರ ತನ್ನ ಮಗನನ್ನು ಕರೆದು ಮರದ ಮೇಲೆ ಒಂದು ಮನೆ ಕಟ್ಟಿಕೊಡುವಂಥ ಡಿಮ್ಯಾಂಡನ್ನು ಇಡ್ತಾಳೆ. Her dutiful son fulfilled her wish, building her a home in a tree so she could continue enjoying what she loved most. ಅಂತೂ ಕೊನೆಗೆ ತನ್ನ ಮಗ ಅವಳಿಗೆ ಮರದ ಮೇಲೆ ಒಂದು ಮನೆಯನ್ನು ಕಟ್ಟಿಕೊಟ್ಟು ಅವಳ ಆಸೆಯನ್ನು ಈಡೇರಿಸ್ತಾನೆ. ತನ್ನ ಇಚ್ಛೆಯ ಪ್ರಕಾರ ಅವಳು ತನ್ನ ಕೊನೆಯ ದಿನಗಳನ್ನು ಕಳೀತಾಳೆ. ಸೊ ಎಷ್ಟು ಬರೆದರೆ ಸಾಕು, ಇದು 4 ಅಂಕ ಡೆಫಿನೆಟ್ ಆಗಿ. ಸೊ ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಲಿಂಕ್ ಕಾಮೆಂಟ್ ಬಾಕ್ಸ್ನಲ್ಲಿರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಜೊತೆಗೆ SSLC ವಿದ್ಯಾರ್ಥಿಗಳಿಗಾಗಿ ಈಗಾಗಲೇ ಗ್ರಾಮರ್ ಮತ್ತು ಪಾಸಿಂಗ್ ಪ್ಯಾಕೇಜ್ 2 ಕೂಡ ಬುಕ್ಸನ್ನು ಪ್ರಿಪೇರ್ ಮಾಡಿದ್ದೀವಿ. PDF ಬುಕ್ ಇರುತ್ತೆ. ಗ್ರಾಮರಲ್ಲಿ 40 ಅಂಕದಕ್ಕೆ ನಿಮಗೆ ಎಕ್ಸಾಮಲ್ಲಿ ಬರ್ತಕ್ಕಂಥ ಬುಕ್ ಇದೆ ಮತ್ತು ಪಾಸಿಂಗ್ ಪ್ಯಾಕೇಜ್ ಟಾರ್ಗೆಟ್ 40 ಇದೆ. ಸೊ ಈ 2 ಕೂಡ ಲಿಂಕ್ ನಿಮ್ಗೆ ಕಾಮೆಂಟ್ ಬಾಕ್ಸ್ಗೆ ಕೊಟ್ಟಿರ್ತೀನಿ. ಯಾರ್ಯಾರಿಗೆ ಆ ಒಂದು ಪಾಸಿಂಗ್ ಪ್ಯಾಕೇಜ್ ಮತ್ತು ಗ್ರಾಮರ್ ಕಂಪ್ಲೀಟ್ ನೋಟ್ಸ್ ಬೇಕು, ಆ PDF ನೋಟ್ಸನ್ನು ಡೌನ್ಲೋಡ್ ಮಾಡ್ಕೋಬೋದು. ಎಷ್ಟು ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.